ಈ ನಿರ್ಧಾರಕ್ಕೆ ಬಿಜೆಪಿಯ ಸ್ವಾಗತ ಇದೆಯಾ? ಲೋಕಲ್ ಬಾಡಿ ಎಲೆಕ್ಷನ್ ಅನ್ನ ಮತಪತ್ರದ ಮೂಲಕ ಮಾಡಿದ್ರೆ ಸರ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಷ್ಟು ಬೌದ್ಧಿಕವಾಗಿ ದಿವಾಳಿ ಆಗಿದೆ ಅಂತಂದ್ರೆ ಈ ಎರಡು ಮುಖ ಅಂತ ಹೇಳ್ತೀವಿ ಕಾಂಗ್ರೆಸ್ಗೆ. ಯಾಕೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ವಿತ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಹೇಳ್ತೀನಿ. ಇದೇ 1972 20ನೇ ತಾರೀಕು ಚುನಾವಣೆ ಆಗಿ ಒಂದು ಆಯೋಗದ ವರದಿ ಕೊಡುತ್ತೆ. ಏನು ಅಂತಂದ್ರೆ 1971 ಲೋಕಸಭಾ ಚುನಾವಣೆಯಲ್ಲಿ ಏನು ರಾಸಾಯನಿಕಗಳನ್ನ ಮತ್ತು ಅದೃಶ್ಯ ಶಾಹಿಗಳನ್ನು ಉಪಯೋಗಿಸಿಕೊಂಡು ಅವರು ಮತಪತ್ರಗಳನ್ನ ಬದಲಾಯಿಸಿದ್ರು ಅಂತ ಒಂದು ಆಯೋಗದ ವರದಿ ಬರುತ್ತೆ. ಬ್ಯಾಲೆಟ್ ಪೇಪರ್ ಚುನಾವಣಾ ಆಯೋಗದ ವರದಿ ಹೇಳಿ, ಡೇಟ್ ಹೇಳಿ. 23/1972. ಲೆಟ್ ಮಿ ಕಂಪ್ಲೀಟ್. ಡೇಟ್ ಹೇಳಿ ಕೇಳಿದಿರಿ, ನಿಮ್ನೆ ಕಂಪ್ಲೀಟ್ ಮಾಡಲಿ. 23/1972. ರಾಜೀವ್ ಗಾಂಧಿ ಅವರು 1979 ಒಂದು ಮಾತನ್ನ ಹೇಳ್ತಾರೆ. ವರದಿ ಬಗ್ಗೆ ಹೇಳಿ ನನಗೆ. ಅದು ಶಾಯಿಯನ್ನ ರಾಸಾಯನಿಕ ಅದೃಶ್ಯ ಶಾಯಿ ಅಂದ್ರೆ ಕೆಮಿಕಲ್ ಇಂಕ್ಸ್ ಮತ್ತು ಇದು ಏನಪ್ಪಾ ರಾಸಾಯನಿಕಗಳನ್ನು ಬಳಸಿ ಮತ ಬ್ಯಾಲೆಟ್ ಗಳನ್ನ ಬದಲಾಯಿಸಿದ್ರು ಅಂತ ಒಂದು. ಆಮೇಲೆ ರಾಜೀವ್ ಗಾಂಧಿ ಅವರು 1989 ಅವರೇ ನಾನು ಕೋಟ್ ಮಾಡ್ತೀನಿ, ರಾಜೀವ್ ಗಾಂಧಿ ಅವ್ರನ್ನ ವಿರೋಧಿಗಳು ಮತಪತ್ರಗಳನ್ನು ದುರ್ಬಳಕೆ ಮಾಡಿ ಮೋಸ ನನ್ನ ಸೋಲ್ಸಿದ್ರು ಅಂತ ರಾಜೀವ್ ಗಾಂಧಿ ಹೇಳಿದ್ರು. ಇದೇ ಮೊನ್ನೆ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 1991 ಕೊಪ್ಪಳ ಲೋಕಸಭಾ ಬೈ ಎಲೆಕ್ಷನ್ ನಾನು ಸೋತ್ ಬಿಟ್ಟೆ, ಹಗರಣ ಮಾಡಿ ಸೋಲ್ಸಿದ್ರು ನನ್ನ ಅಂತ ಆಗಿದ್ದ ಬ್ಯಾಲೆಟ್ ಪೇಪರ್. ಮತ್ತೆ ಮುಂದುವರೆದು ಯಾವ್ದು ಬೇಡ, ಘನತೆವೆತ್ತ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ, ಈರಣ್ಣ ಈ ಹಿಂದೆ ಕಾಲಘಟ್ಟದಲ್ಲಿ ಹೇಗ್ ನಡೀತಿದ್ದು ಚುನಾವಣೆ ಅಂತಂದ್ರೆ ಒಬ್ಬರೇ ಕೂತ್ಕೊಂಡು 100 ಜನ ಬ್ಯಾಲೆಟ್ ಪೇಪರ್ ಒತ್ತುತ್ತಾ ಇದ್ರು ಅಂತ. ಮತ್ತೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೇಳಕ್ ಇಷ್ಟಪಡ್ತೀನಿ, ಇವಿಎಂ ಬಂದಿದ್ ಯಾವ ಕಾಲದಲ್ಲಿ ಸರ್? 1982 ಮೊದಲನೇ ಪ್ರಯೋಗ ಮಾಡ್ತಾರೆ. ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 2004. ಪ್ರತಿ ಲೋಕಸಭಾ ಚುನಾವಣೆ ನೀವು ಅದನ್ನ ಉಪಯೋಗಿಸ್ಕೊಂಡೇ ಮಾಡಿದಂತದ್ದು. ಮತ್ತೆ ಬಹಳ ಪ್ರಮುಖವಾಗಿ ಇವ್ರು ಕೋರ್ಟ್ ಕೂಡ ಹೋಗ್ತಾರೆ. ಕೋರ್ಟ್ ಬಹಳ ಸ್ಪಷ್ಟವಾಗಿ ಕೋರ್ಟ್ ಮಾಡಿದೆ, ಇವಿಎಂ ಅನ್ನುವಂಥದ್ದು ಬಹಳ ಕ್ರೆಡಿಬಲ್ ಆಗಿ ಕೆಲಸ ಮಾಡ್ತಾ ಇದೆ, ಇವಿಎಂ ನಲ್ಲಿ ಯಾವ ಸಮಸ್ಯೆ ಇಲ್ಲ ಅಂತ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ಪ್ರಮುಖ ವಕೀಲರಾದಂತ ಒಂದು ಬೆಂಚ್ ಹೇಳುತ್ತೆ, ಯಾರು ಅಂತಂದ್ರೆ ವಿಕ್ರಮ್ ನಾಥ್ ಮತ್ತು ಪ್ರಸನ್ನ ಬಿ ವಾರ್ಲೆ ಹೇಳ್ತಾರೆ, ನಾನು ಕೋಟ್ ಮಾಡ್ತೀನಿ, ವಾಟ್ ಹ್ಯಾಪನ್ಸ್ ಇಸ್ ಇಫ್ ಯು ವಿನ್ ದ ಎಲೆಕ್ಷನ್ಸ್ ಇವಿಎಂಸ್ ಆರ್ ನಾಟ್ ಟ್ಯಾಂಪರ್ಡ್, ವೆನ್ ಯು ಲೂಸ್ ಎಲೆಕ್ಷನ್ಸ್ ಇವಿಎಂಸ್ ಆರ್ ಟ್ಯಾಂಪರ್ಡ್ ಅಂತಂದ್ರೆ ಏನ್ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಚುನಾವಣೆ ಗೆದ್ರೆ ಏನು ಸಮಸ್ಯೆ ಇಲ್ಲ, ಚುನಾವಣೆಯನ್ನ ಸೋತ್ರೆ ಇವಿಎಂ ಸರಿ ಇಲ್ಲ, ಮೋದಿ ಸರಿ ಇಲ್ಲ. ಈಗ ದಿನೇಶ್ ಈ ಮಷೀನ್ ಆರ್ ಮತಪತ್ರ ಅಥವಾ ಇದರ ಹಿಂದಿನ ಕೈಗಳು ವಿಚಾರ ಯಾವ್ದಿದ್ರಲ್ಲಿ ಅಂತ? ಮತಪತ್ರ ಈಗ ಮಷೀನ್, ಈಗ ಕಶ್ಯಪ್ ಅವ್ರು ಹೇಳ್ತಾ ಇದ್ರು ಇದನ್ನು ಹ್ಯಾಕ್ ಮಾಡಬಹುದು. ಹ್ಯಾಕ್ ಅನ್ನೋ ಕಾನ್ಸೆಪ್ಟು ವಿಷಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದು ಇಂಟರ್ನೆಟ್ಗೆ ಲಿಂಕ್ ಆಗಿದ್ದಾಗ ಹ್ಯಾಕ್ ಅನ್ನೋ ಒಂದು ವಿಷಯ ಬರುತ್ತೆ. ಇದ್ರ ಬಗ್ಗೆ ಬಹಳ ಡಿಬೇಟ್ ನಡೆದು ಹೋಗ್ಬಿಟ್ಟಿದೆ. ಬನ್ರಪ್ಪ, ಇವಿಎಂ ತಯಾರು ಮಾಡೋ ಸಂಸ್ಥೆನೂ ಕರೆದಿದೆ, ಚುನಾವಣಾ ಆಯೋಗದವರು ಕರೆದಿದ್ದಾರೆ, ಬಂದು ಪ್ರೂವ್ ಮಾಡಿ ಅಂತ ಬಂದು. ಈ ಮಷೀನ್ ಹಿಂದೆ ಒಬ್ಬ ಮನುಷ್ಯ ನಿಂತ್ಕೊಂಡು ನನಗೆ ದಾಖಲೆ ಕೊಡು, ನನಗೆ ನೀವು ವೋಟ್ ಬೂತ್ ಯಾವುದಿತ್ತು ಅದರದ್ದು ವಿಡಿಯೋ ಕೊಡು, ನಾನು ಕೊಡಲ್ಲ. ಹೆಣ್ಮಕ್ಳದ್ದು ರಕ್ಷಣೆ, ಹೆಣ್ಮಕ್ಳ ಗೌಪ್ಯತೆ, ಒಬ್ಬ ಕತೆ ಹೇಳ್ತಾರೆ ಒಬ್ಬ ಮನುಷ್ಯ. ಇದು ನಮಗೆ ಸಮಸ್ಯೆ ಅಂತ ಅನಿಸ್ತಿದೆಯಾ? ಇಲ್ಲಿ ಮಷೀನರ್ ಮತಪತ್ರ ನಮಗೆ ಸಮಸ್ಯೆ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ವಿಷಯ ಏನಿಲ್ಲಿ, ಮತಪತ್ರದ ಹಿಂದೆ ಯಾರಾದರೂ ಇರಲಿ, ಮಷೀನ್ ಹಿಂದೆ ಯಾರಾದರೂ ಇರಲಿ, ಮತಪತ್ರವೂ ತಪ್ಪಲ್ಲ, ಮಷೀನು ತಪ್ಪಲ್ಲ. ಇದ್ರ ಹಿಂದೆ ಯಾರಾದ್ರೂ ಆಟ ಆಡಿದ್ರೆ ಬೋತ್ ಆರ್ ರಾಂಗ್. ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇರೋದು ಎಲ್ಲಿ ಅಂದ್ರೆ, ಒಂದ್ ಕಡೆ ಮತಪತ್ರ ಈಗ ಎರಡರದು ಮೆರಿಟ್ಸ್ ಡಿಮೆರಿಟ್ಸ್ ಎರಡೂ ಇದೆ, ಮತಪತ್ರದಾಗ್ಬೋದು ಅಥವಾ ಮೆಷಿನ್ದಾಗ್ಬೋದು. ಬಟ್ ಇವತ್ತು ಏನು ಮಂತ್ರಿಮಂಡಲದಲ್ಲಿ ತಗೊಂಡಿದ್ದಾರೆ ತೀರ್ಪು, ಅದನ್ನ ನಾವು ಸ್ವಾಗತಿಸ್ತೀವಿ. ಯಾಕಂದ್ರೆ ಈ ಒಂದು ಏನು ಮೆಷಿನ್ ಸ್ಟ್ಯಾಂಪರಿಂಗ್ ಇದ್ರ ಬಗ್ಗೆ ಸಾಕಷ್ಟು ಇವೇ ನಡೆದಿದೆ. 2010 ಹರಿಪ್ರಸಾದ್ ಅನ್ನೋ ಒಬ್ಬ ವ್ಯಕ್ತಿ ಆಂಧ್ರ ಪ್ರದೇಶದವರು ಇದೇ ಮೆಷಿನ್ನ ಕಳ್ತನ ಮಾಡಿಸಿ ಟ್ಯಾಂಪರಿಂಗು ಮಾಡಿ August 24, 2010 ಎಲ್ಲಾ ಟಿವಿ ಮಾಧ್ಯಮಗಳಲ್ಲಿ ಯಾವ ರೀತಿ ಟ್ಯಾಂಪರ್ ಮಾಡ್ಬೋದು ಅಂತ ಡೆಮೋನು ಕೊಟ್ಬಿಟ್ಟಿದ್ದಾರೆ. ಡಿಸ್ಪ್ಲೇನು ಟ್ಯಾಂಪರ್ ಮಾಡ್ಬೋದು, ಮೆಮೊರಿ ಕಾರ್ಡು ಟ್ಯಾಂಪರ್ ಮಾಡ್ಬೋದು, ಇದೆಲ್ಲ 2-3 ವೆರೈಟಿ ಟ್ಯಾಂಪರ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಅದಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೂಡ ಎಲೆಕ್ಷನ್ ಕಮಿಷನ್ಗೆ ಇದಕ್ಕೇನಾದ್ರೂ ಪೇಟೆಂಟ್ ಇದೆಯಾ ಅಂತಾನು ಕೇಳಿದ್ದಾರೆ. ಅಲ್ಲಲ್ಲ, ಪೇಟೆಂಟ್ ಇದೆಯಾ ಅಂತ ಕೇಳಿದ್ದಾರೆ. ಅದ್ರ ಪೇಟೆಂಟ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಕೊಡಕ್ಕಾಗಲ್ಲ, ನಮ್ಮ ಹತ್ರ ಇಲ್ಲ ಅಂತಾನು ಎಲೆಕ್ಷನ್ ಕಮಿಷನ್ ಹೇಳ್ಕೊಂಡಿದೆ. ಮತ್ತೆ ಇನ್ನೊಂದು ಹೇಳೋದಾದ್ರೆ, ಇವತ್ತು ಈ ಏನು ಡೆವಲಪ್ಡ್ ಕಂಟ್ರಿಗಳು, ಈಗ ನಾವು ಎಲ್ಲದಕ್ಕೂ ಕಂಪೇರ್ ಮಾಡ್ಕೋತೀವಲ್ವಾ, ಅಮೆರಿಕಾ ಕಂಪೇರ್ ಮಾಡಕ್ ಹೋಯ್ತೀವಿ, ರಷ್ಯಾ ಕಂಪೇರ್ ಮಾಡಕ್, ಇವತ್ತು ಎಲೆಕ್ಷನ್ ಅಲ್ಲಿ ಯಾಕೆ ನಾವು ಕಂಪೇರ್ ಮಾಡ್ಕೊಳ್ತಾ ಇಲ್ಲ? ಇವತ್ತು ಏನೇನ್ ಡೆವಲಪ್ಡ್ ಕಂಟ್ರಿಗಳಿದೆ, USA ಆಗ್ಬೋದು, ಜರ್ಮನಿ ಆಗ್ಬೋದು, ಕೆನಡಾ ಆಗ್ಬೋದು, UK ಆಗ್ಬೋದು, ಎಲ್ಲಿ ಈ ಮೆಷಿನ್ಸ್ ಬಳಸ್ತಾ ಇದ್ದಾರೆ? ಅವೆಲ್ಲ ಅವ್ರ ಹತ್ರ ದುಡ್ಡು ಇಲ್ವಾ? ಅವ್ರ ಟೆಕ್ನಾಲಜಿ ಬಗ್ಗೆ ನಂಬಿಕೆ ಇಲ್ವಾ? ಈಗ ಜಪಾನ್ ಅವರ ಮೈಕ್ರೋ ಚಿಪ್ ಪ್ರೊಸೆಸರ್ನ ಇವ್ರಿಗೆ ಸಪ್ಲೈ ಮಾಡ್ತಿದ್ದು BELಗೆ. ಅಂತ ಕಂಟ್ರಿಗಳೇ ಆ ಎಲೆಕ್ಷನ್ ಈ ಮೆಷಿನ್ಸ್ಗಳನ್ನ ಬಳಸಲ್ಲ ಅಂದ್ಮೇಲೆ ನಾವ್ಯಾಕೆ ಬಳಸ್ಬೇಕು?
ಇದು ಕ್ವಶನ್ ಆಗೋದು. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇನ್ನೊಂದು ಏನಂದ್ರೆ ಇವತ್ತು ಒಂದು ಕಡೆ ಮೆಷಿನ್ ನಾವು ಅಬಲಿಷ್ ಮಾಡಬೇಕು, ಇನ್ನೊಂದು ಕಡೆ ನೀವು ಇನ್ನೂ ಒಂದ್ ಕಡೆ ನೀವು ಯಾರೋ ಒಬ್ರು ಹೇಳ್ತಿದ್ರು ಚಾಪೆ ಕೆಳಗಡೆ ತೂರಿದವರು ರಂಗೋಲಿ ಕೆಳಗಡೆ ತೂರ್ತಾರೆ ಅಂತ. ಇವತ್ತು ನಾವು ಮೆಷಿನ್ ಹುಡುಕ್ತಾ ಇದೀವಿ ಕಳ್ತನನ, ಇವ್ರೆಲ್ಲಿ ಹುಡುಕ್ತಾವ್ರೆ? ವೋಟರ್ ಲಿಸ್ಟ್ ಅಲ್ಲೇ ಬೇಕಾ ಚೋರಿ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಒಬ್ನೇ ವ್ಯಕ್ತಿ 4 ಏರಿಯಾದಲ್ಲಿ ಹೋಗಿ ವೋಟ್ ಹಾಕೋದು, ಒಬ್ನೇ ವ್ಯಕ್ತಿ 10 ಏರಿಯಾದಲ್ಲಿ ಹೋಗೋದು, ಒಂದೇ ಮನೆಯಲ್ಲಿ 1000 ಜನ ವೋಟರ್ಸ್ ಕ್ರಿಯೇಟ್ ಮಾಡೋದು, ಈ ತರದನ್ನೆಲ್ಲ ನಾವು ಅಬಾಲಿಷ್ ಮಾಡ್ಬೇಕಂದ್ರೆ ಈ ವೋಟರ್ ಐಡಿಗೆ ಆಧಾರ್ನ ಲಿಂಕ್ ಮಾಡಿ, ಆಧಾರ್ಗೆ ತಮ್ ಪ್ರಿಂಟ್ ಇದೆ ಅಲ್ವಾ, ಪ್ರತಿಯೊಬ್ಬ ವ್ಯಕ್ತಿ ವೋಟರ್ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ತಂಬ್ ಇಟ್ಬಿಟ್ಟು ಒಳಗಡೆ ಹೋಗ್ಲಿ ಬಿಡಿ. ಇದನ್ನ ಕ್ರಿಯೇಟ್ ಮಾಡಿದಾಗ ಬರ್ಡನು ಕಡಿಮೆ ಆಗುತ್ತೆ, ಸರ್ಕಾರಕ್ಕೆ ಬರ್ಡನು ಕಡಿಮೆ ಆಗುತ್ತೆ. ಒಬ್ಬ ವ್ಯಕ್ತಿ 3 ಕಡೆ 4 ಕಡೆ